ಮುಖಾಂತರ ಹಿರೇಮಗಳೂರು ಕಣ್ಣನವರು ನನಗೂ ಚೆನ್ನಾಗಿ ಪರಿಚಯ. ಅವರು ಕನ್ನಡದಲ್ಲಿ ಭಾಳ ಶ್ಲೋಕಗಳನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಅವರ ತಸ್ತಿಕ್ಕಣ್ಣ ಅಂತ ಪ್ರತಿ ವರ್ಷ ದೇವಸ್ಥಾನಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ. ಹಿಂದೆ ಎಲ್ಲ 12,000 ಇತ್ತು, 24 ಮತ್ತು ಈಗ 60,000 ಕೊಡ್ತಾಯಿದ್ದೀವಿ. ಇದು 2013ರಲ್ಲಿ ನಡೆದಂಥ ಘಟನೆ. ಆಗ ತಸ್ತಿಕ್ ಹಣ 24,000 ಇತ್ತು ಒಂದು ದೇವಸ್ಥಾನಕ್ಕೆ. ತಹಸೀಲ್ದಾರ್ ಏನು ಮಾಡಿದ್ದಾರೆ, 24,000 ಕೊಡೋ ಬದಲು 60,000 90,000 ಕೊಟ್ಬಿಟ್ಟಿದ್ದಾರೆ. ಹಣ ಬಂತು, ಎಲ್ಲ ದೇವಸ್ಥಾನಕ್ಕೆ ಕೊಟ್ಟಂಗೆ ನನಗೂ ಕೊಟ್ಟಿದ್ದಾರೆ ಅಂತೇಳಿ ಅವರು ಖರ್ಚು ಮಾಡ್ಕೊಂಡಿರ್ತಾರೆ. ಆದರೆ ಹಣ ಕೊಡಬೇಕಾಗಿರ್ತಕ್ಕಂಥವರು ತಹಸೀಲ್ದಾರು ಕರೆಕ್ಟಾಗಿ ಕೊಡಬೇಕಾಗಿತ್ತು. 24,000 ಕೊಡೋ ಕಡೆ 90,000 ಕೊಟ್ಟಿದ್ದು ತಹಸೀಲ್ದಾರ್ ತಪ್ಪೇ ಹೊರತು ಕಣ್ಣನವ್ರ ತಪ್ಪೇನೂ ಇಲ್ಲ ಇದರಲ್ಲಿ. ಆದ್ದರಿಂದ ನಮ್ಮ ಮುಜರಾಯಿ ಆಯುಕ್ತರಿಗೆ ಕಣ್ಣನವರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸು ವಾಪಸ್ ತಗೊಳ್ಳಿ. ನೀವೇನಾದರೂ ರಿಕವರಿ ಮಾಡೋಂಗಿದ್ರೆ ತಹಸೀಲ್ದಾರು ಅವರಿಂದ ರಿಕವರಿ ಮಾಡಿ ಅಂತ ಈಗ ಪತ್ರ ಬರೀತೀನಿ. ಯಾಕಂದರೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ತಪ್ಪು, ಯಾರ್ದು ತಹಸೀಲ್ದಾರ್ದು. ಅದರಿಂದ ತಹಸೀಲ್ದಾರ್ ಅವರು. ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತಪ್ಪೇ ಹೊರತು ಕಣ್ಣನವ್ರ ತಪ್ಪೇನೂ ಇಲ್ಲ. ಇಂಥದ್ದು ಒಂದೇ ಘಟನೆ ನಡೆದಿರೋದು ಇಡೀ ರಾಜ್ಯದಲ್ಲಿ. ಬೇರೆ ಎಲ್ಲೂ ಭಾಳ ವರ್ಷಗಳಿಂದ ಯಾವುದರದ್ದು ಈ ಥರದ್ದು ಆಗಿರಲಿಲ್ಲ. ತಹಸೀಲ್ದಾರರ ತಪ್ಪಿನಿಂದ ಆಗಿದೆ. ಮುಖಾಂತರ ಹಿರೇಮಗಳೂರು ಕಣ್ಣನವರು ನನಗೂ ಚೆನ್ನಾಗಿ ಪರಿಚಯ. ಅವರು ಕನ್ನಡದಲ್ಲಿ ಭಾಳ ಶ್ಲೋಕಗಳನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಅವರ ತಸ್ತಿಕ್ಕಣ್ಣ ಅಂತ ಪ್ರತಿ ವರ್ಷ ದೇವಸ್ಥಾನಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ. ಹಿಂದೆ ಎಲ್ಲ 12,000 ಇತ್ತು, 24 ಮತ್ತು ಈಗ 60,000 ಕೊಡ್ತಾಯಿದ್ದೀವಿ. ಇದು 2013ರಲ್ಲಿ ನಡೆದಂಥ ಘಟನೆ. ಆಗ ತಸ್ತಿಕ್ ಹಣ 24,000 ಇತ್ತು ಒಂದು ದೇವಸ್ಥಾನಕ್ಕೆ. ತಹಸೀಲ್ದಾರ್ ಏನು ಮಾಡಿದ್ದಾರೆ, 24,000 ಕೊಡೋ ಬದಲು 60,000 90,000 ಕೊಟ್ಬಿಟ್ಟಿದ್ದಾರೆ. ಹಣ ಬಂತು, ಎಲ್ಲ ದೇವಸ್ಥಾನಕ್ಕೆ ಕೊಟ್ಟಂಗೆ ನನಗೂ ಕೊಟ್ಟಿದ್ದಾರೆ ಅಂತೇಳಿ ಅವರು ಖರ್ಚು ಮಾಡ್ಕೊಂಡಿರ್ತಾರೆ. ಆದರೆ ಹಣ ಕೊಡಬೇಕಾಗಿರ್ತಕ್ಕಂಥವರು ತಹಸೀಲ್ದಾರು ಕರೆಕ್ಟಾಗಿ ಕೊಡಬೇಕಾಗಿತ್ತು. 24,000 ಕೊಡೋ ಕಡೆ 90,000 ಕೊಟ್ಟಿದ್ದು ತಹಸೀಲ್ದಾರ್ ತಪ್ಪೇ ಹೊರತು ಕಣ್ಣನವ್ರ ತಪ್ಪೇನೂ ಇಲ್ಲ ಇದರಲ್ಲಿ. ಆದ್ದರಿಂದ ನಮ್ಮ ಮುಜರಾಯಿ ಆಯುಕ್ತರಿಗೆ ಕಣ್ಣನವರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸು ವಾಪಸ್ ತಗೊಳ್ಳಿ. ನೀವೇನಾದರೂ ರಿಕವರಿ ಮಾಡೋಂಗಿದ್ರೆ ತಹಸೀಲ್ದಾರು ಅವರಿಂದ ರಿಕವರಿ ಮಾಡಿ ಅಂತ ಈಗ ಪತ್ರ ಬರೀತೀನಿ. ಯಾಕಂದರೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ತಪ್ಪು, ಯಾರ್ದು ತಹಸೀಲ್ದಾರ್ದು. ಅದರಿಂದ ತಹಸೀಲ್ದಾರ್ ಅವ್ರ ತಪ್ಪೇ ಹೊರತು ಕಣ್ಣನವ್ರ ತಪ್ಪೇನೂ ಇಲ್ಲ. ಇಂಥದ್ದು ಒಂದೇ ಘಟನೆ ನಡೆದಿರೋದು ಇಡೀ ರಾಜ್ಯದಲ್ಲಿ. ಬೇರೆ ಎಲ್ಲೂ ಭಾಳ ವರ್ಷಗಳಿಂದ ಯಾವುದರದ್ದು ಈ ಥರದ್ದು ಆಗಿರಲಿಲ್ಲ. ತಹಸೀಲ್ದಾರರ ತಪ್ಪಿನಿಂದ ಆಗಿದೆ.